ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಂತ ನಾನು ಭಾವಿಸ್ತೇನೆ. ಬಟಾಣಿ ಮತ್ತು ಮೆಂತ್ಯ ಸೊಪ್ಪು, ಮೇಥಿ ಮಟರ್ ಅಂತ ಹೇಳ್ತಾರೆ. ಮೊದಲಿಗೆ ಒಂದು ಪ್ಯಾನ್ನ ಗ್ಯಾಸಲ್ಲಿ ಇಟ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನು ಶೇಂಗಾ, ಕಡಲೆ ಬೀಜ, ಪೀನಟ್ ಅದನ್ನು ಹಾಕೊಳ್ಳೋಣ. ಅದು ಸ್ವಲ್ಪ ಟೈಮ್ ಅದನ್ನು ಹುರಿಯೋಣ. ಲೈಟಾಗಿ ಇದನ್ನು ಮೊದಲಿಗೆ ಹುರ್ಕೊಳ್ಳೋಣ. ಈ ಶೇಂಗಾ ಬೀಜ ಸ್ವಲ್ಪ ಲೈಟ್ ಕಲರ್ ಆಗ್ತಾ ಬರುವಾಗ ಅದಕ್ಕೆ ನಾವು 1 ಚಮಚ 1 ಟೀ ಸ್ಪೂನು ಕಡಲೆಬೇಳೆ ನೆನಪಿರಲಿ, ಬೇಳೆ ಅಲ್ಲ ಕಡಲೆಬೇಳೆ. 3 ಬ್ಯಾಡಗೆ ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನು ಧನಿಯಾ, ಓಕೆ, ಕೊತ್ತಂಬರಿ ಬೀಜ, 15 ಕಾಳು ಮೆಣಸು, ಓಕೆ, ಹಾಕ್ಕೊಂಡಿದ್ದೀನಿ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು 2 ಟೀ ಸ್ಪೂನು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಈಗ ಬೆಂಕಿ ಬಂದ್ ಮಾಡೋಣ. ಎಳ್ಳು ಹಾಕ್ತಿದೆ, ಓಕೆ. ಇದರಲ್ಲಿ ಈ ಥರ ಹುರಿಯೋಣ. ಇದು ಸ್ಟೇನ್ಲೆಸ್ ಸ್ಟೀಲ್, ಸ್ವಲ್ಪ ಹೀಟ್ ಹೆಚ್ಚೆ ಆಗ್ತದೆ. ಇದನ್ನು ಈಗ ನಾವು ತಣ್ಣಗೆ ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ, ಓಕೆನಾ. ಅದು ತಣ್ಣಗೆ ಆಗುವಷ್ಟರಲ್ಲಿ ನಾವಿಲ್ಲಿ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ, ಈಗ ಪಾತ್ರೆ ಬಿಸಿ ಆಗ್ತಾ ಬರುವಾಗ ಅದಕ್ಕೆ ನಾವು 2 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ಳೋಣ. ತುಪ್ಪ ಬಿಸಿ ಆಗ್ತಾ ಬರುವಾಗ ಅದಕ್ಕೊಂದು ಅರ್ಧ ಚಮಚ ಜೀರಿಗೆ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್ ಚಾಪ್ಡ್ ಗಾರ್ಲಿಕನ್ನು ಹಾಕೊಳ್ಳೋಣ. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. 1 ಚಮಚ ಶುಂಠಿ, ಫೈನ್ಲಿ ಚಾಪ್ಡ್ ಜಿಂಜರ್. ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮೀಡಿಯಮ್ ಸೈಜ್ 2 ನೀರುಳ್ಳಿ ಈ ಥರ ಸಣ್ಣಗೆ ಹಚ್ಕೊಂಡಿದ್ದೇನೆ. ಆಮ್ಲೆಟ್ಗೆಲ್ಲ ಹೇಗೆ ಕಟ್ ಮಾಡ್ತೀವಿ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಆಗುವ ತನಕ ನೀರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಲೈಟ್ ಬ್ರೌನ್ ಆಗ್ತಾ ಬರುವಾಗ ಫ್ರೆಶ್ ಗ್ರೀನ್ ಪೀಸ್ ಏನದು ಬಟಾಣಿ, ಅದರ ಜೊತೆನೇ ನಾನು ಮೀಡಿಯಮ್ ಸೈಜ್ 3 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ತೇನೆ. ಅದ್ರ ಜೊತೆನೇ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಹಾಕ್ಕೊಳ್ತೇನೆ. ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಟೊಮೆಟೊ ಮತ್ತು ಗ್ರೀನ್ ಪೀಸ್, ಟೊಮೆಟೊ ಸಾಫ್ಟ್ ಆಗಬೇಕು, ಗ್ರೀನ್ ಪೀಸು ಬೇಯಬೇಕು, ಓಕೆ. ಬೇಯುವ ತನಕ ಇದು ಲೋ ಫ್ಲೇಮಲ್ಲಿ ನಾವು ಇಡೋಣಂತೆ. ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಬನ್ನಿ ಇದನ್ನು ನೋಡೋಣ. ಓಕೆ, ಇದು ಬಟಾಣಿ ಬೇಯ್ತಾ ಅಂದರೆ 50% ಬೆಂದಿದೆ ನೋಡ್ಬೋದು. ಔಚ್, ಈ ಥರ ಬೆಂದಿದೆ. ಇನ್ನು ಸ್ವಲ್ಪ ಉಂಟು ಬೇಯಲಿಕ್ಕೆ. ಈಗ ಇದಕ್ಕೆ 2 ಚಿಟಿಕೆಯಷ್ಟು ಅರಿಶಿಣ, 3/4 ಟೀ ಸ್ಪೂನು ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿನ ಹಾಕೊಳ್ಳೋಣ. ಒಮ್ಮೆ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ನೋಡಿ ಈ ಥರ ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವ ಮೆಂತ್ಯ ಸೊಪ್ಪನ್ನು ಹಾಕೊಳ್ಳೋಣ. ಈಗ ಇದನ್ನು ನಿಧಾನವಾಗಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಳ್ಳೆ ಮಿಕ್ಸ್ ಆಗಿದೆ. ಈಗ ಇದನ್ನು ಬೇಯಲಿಕ್ಕೆ ಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಏನು ನಾವೆಲ್ಲ ಹುರಿದಿದ್ವಲ್ಲ ಇದನ್ನೆಲ್ಲ ಈ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಳ್ಳೆ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಳ್ಳೆ ಮಾಡಿ ರುಬ್ಕೊಳ್ಳೋಣ. ಇದು ನೋಡಿ ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡೋಣ ಬನ್ನಿ ಮೆಂತ್ಯ ಬಂದಿದೆ ಹೇಳಿ. ನನಗೆ ಅಡುಗೆದು ಬಗ್ಗೆ ಎಲ್ಲ ಕಾಂಪ್ಲಿಮೆಂಟ್ ಕೊಡೋ ಖುಷಿ ಆಗ್ತದೆ. ಆದರೆ ಯೂಟ್ಯೂಬ್ ಓಪನ್ ಮಾಡಿ ನೋಡುವಾಗ ತುಂಬ ಬೇಜಾರಾಗ್ತದೆ. ನಾನು ಇಷ್ಟು ಒಳ್ಳೆ ಅಡುಗೆ ರೆಸಿಪಿಗಳನ್ನ ಶೇರ್ ಮಾಡೋದು ಕೂಡ ಯಾರೂ ಒಂದು
ಶೇರ್ ಮಾಡೋದಿಲ್ಲ, ಒಂದು ಲೈಕ್ ಕೊಡೋದಿಲ್ಲ, ಒಂದು ಒಳ್ಳೆ ಕಮೆಂಟ್ ಕೊಡೋದಿಲ್ಲ, ಕಾಂಪ್ಲಿಮೆಂಟ್ ಕೊಡೋದಿಲ್ಲ, ಸಬ್ಸ್ಕ್ರೈಬ್ ಅಂತೂ ಮಾಡೋದಿಲ್ಲ. ಗೊತ್ತಿಲ್ಲ ಯಾಕೆ ನನ್ನ ಹತ್ರ ಈ ಥರ ಆಗ್ತಾ ಉಂಟು ಹೇಳಿ. ಎನ್ವೇಸ್ ಫ್ರೆಂಡ್, ಸ್ವಲ್ಪ ಬೇಲಿ ಕುಟ್ಟು ಮೆಂತೆ, ಬನ್ನಿ ನೋಡೋಣ. ಓಕೆ, ಮೆಂತೆ ಈಗ ಒಳ್ಳೆಯಾಗಿ ಬೆಂದಿದೆ. ಈಗ ನಾವು ರುಬ್ಬಿದ ಮಸಾಲೆನ ಹಾಕೊಳ್ಳೋಣ. ಕೈಯಲ್ಲಿ ಸರಿಯಾಗಿ ಹಾಕ್ತೇನೆ. ಈಗ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡುವಾಗ ಒಳ್ಳೆ ಗೋಡಂಬಿ ಎಲ್ಲ ಹಾಕಿ, ಅಂದರೆ ಕ್ಯಾಶು ನಟ್ಟೆಲ್ಲ ಹಾಕಿ ಗ್ರೈಂಡ್ ಮಾಡಿರ್ತಾರೆ, ಕಾಣ್ತಲ್ವಾ? ನೋಡಿ ಎಷ್ಟು ಎಮ್ಮೆ ಕಾಣ್ತಾ ಉಂಟು. ಈಗ ಇದಕ್ಕೆ ಸ್ವಲ್ಪ ರುಬ್ಬಿದ ಮಸಾಲೆ ನೀರು ಏನುಂಟು ಅದನ್ನು ಹಾಕೊಳ್ಳೋಣ. ಇನ್ನು ಸ್ವಲ್ಪ ಹಾಕ್ಕೊಂಡೆ. ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಮಿಕ್ಸ್ ಮಾಡಿ ಆಯಿತು. ಒಂದು ಚಿಕ್ಕ ಕುದಿ ಬರಲಿ. ಜಸ್ಟ್ ಇದರ ಉಪ್ಪು ನೋಡ್ತೇನೆ. ಉಪ್ಪು ಸ್ವಲ್ಪ ಕಮ್ಮಿ ಇದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ತಿದ್ದೀನಲ್ಲ, ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷಕ್ಕೆ ಇದನ್ನು ಮುಚ್ಚಿಡೋಣ. ಒಳ್ಳೆ ಕುದಿ ಬಂದಿದೆ. ಬೆಂಕಿ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇದರ ಥಿಕ್ನೆಸ್. ಈ ಥರ ಅದ ನೋಡಿ, ತುಂಬ ಯಮ್ಮಿ ಕಾಳು. ಮತ್ತು ಘಮ 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 ಬರ್ತಾ ಉಂಟು. ಓಕೆ, ಒಮ್ಮೆನಾದರೂ ನೀವು ಟ್ರೈ ಮಾಡಿ ಗೈಸ್, ಒಮ್ಮೆನಾದರೂ. ಸಖತ್ತಾಗಿ ಬಂದಿದೆ. ಒಮ್ಮೆನಾದರೂ ನೀವು ಜಸ್ಟ್ ರೆಸಿಪಿ ಮಾಡೋಣ ಅನ್ನೋ ಇದಕ್ಕಾದರೂ ಮಾಡಿ, ನನಗೋಸ್ಕರ ಮಾಡಿನಾದರೂ ಕೂಡ ನಿಜವಾಗ್ಲೂ ಸಖತ್ತಾಗಿದೆ. ಒಮ್ಮೆ ಟ್ರೈ ಮಾಡಿ. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್, ಗುಡ್ ನೈಟ್ ಎಲ್ಲರಿಗೂ.